ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗುಬ್ಬಿಯಲ್ಲಿರುವ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ದೇವಾಲಯನ ತೋರಿಸ್ತಾ ಇದ್ದೀನಿ. ಇವತ್ತು ಕಾರ್ತಿಕ ಸೋಮವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ. ಈ ಗುಬ್ಬಿಯ ಹಳೆಯ ಹೆಸರು ಅಮರಗೊಂಡ ಅಂತ ಹೆಸರಿರುತ್ತೆ. ಅದು ಗುಬ್ಬಿ ಅಂತ ಹೇಗೆ ಕರೆಯಲ್ಪಡ್ತು, ಯಾವ ಕಾರಣಕ್ಕೋಸ್ಕರ ಗುಬ್ಬಿ ಅಂತ ಹೆಸರು ಬಂತು ಅಮರಗೊಂಡಗೆ ಅನ್ನೋ ವಿಷಯನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಇವತ್ತು ಕಾರ್ತಿಕ ಸೋಮವಾರ ಟೈಮಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಇವಾಗ ನಾವು ಕಾರ್ತಿಕ ಸೋಮವಾರದ ಮೊದಲನೇ ಪೂಜೆಗೇ ಹೋದ್ವಿ. ಮೊದಲನೇ ಪೂಜೆ ಇವಾಗೆಲ್ಲ ಆಗಿದೆ. ದೇವರಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ದೇವರಿಗೆ ಅಭಿಷೇಕಗಳಿದೆ. ಅದಕ್ಕೆ ಸ್ವಲ್ಪ ಜನ ಆ ಕಡೆ ಹೋಗಿದ್ದಾರೆ, ಅಭಿಷೇಕಕ್ಕೆ ಹೋಗಿದ್ದಾರೆ. ಈಗ ಅರ್ಚನೆ ಮಾಡಿಸ್ತಾ ಇದ್ದಾರೆ ಎಲ್ಲರೂ. ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರ ಪವಾಡ ಅಗಾಧವಾಗಿದೆ. ಇಲ್ಲಿ ನಾವು ನೋಡ್ತಾ ಇರೋ ರಥ ಬೆಳ್ಳಿಯ ರಥ ಆಗಿರುತ್ತೆ. ಆ ಬಾಗಿಲಿಗೆ ಹಾಕಿರೋದು ಕೂಡ ಬೆಳ್ಳಿಯದೇ ಆಗಿರುತ್ತೆ. ಈ ದೇವಸ್ಥಾನಕ್ಕೆ ಬೆಳ್ಳಿಯ ಬಾಗಿಲುವಾಡ ಮಾಡಿಸಿಕೊಟ್ಟಿರೋರು ಗುಬ್ಬಿ ವೀರಣ್ಣನವರು. ಅವರಿಗೆ ಬಂದಂಥ ಪ್ರಶಸ್ತಿ, ಬೆಳ್ಳಿಯ ಪ್ರಶಸ್ತಿಯನ್ನೆಲ್ಲ ಕರಗಿಸಿ ಈ ಥರ ಬಾಗಿಲುವಾಡ ಮಾಡಿಸ್ಕೊಟ್ಟಿದ್ದಾರೆ. ಇದರಲ್ಲಿ 2 ಬಾಗಿಲುವಾಡ ಮಾಡಿಸ್ಕೊಟ್ಟಿದ್ದಾರೆ. ಒಂದು ಅವರ ಹೆಂಡತಿ ಮಕ್ಕಳ ಹೆಸರಲ್ಲಿ, ಇನ್ನು ಒಂದು ಅವರ ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ಮಾಡಿಸ್ಕೊಟ್ಟಿದ್ದಾರೆ. ದೇವಸ್ಥಾನದ ಹೊಸದಾಗಿ ನವೀಕರಣ ಮಾಡಿಸೋ ಕಾರಣದಿಂದ ಹಳೆಯ ಬಾಗಿಲುವಾಡನೆಲ್ಲ ತೆಗೆದು ಇನ್ನು ಹೊಸದಾಗಿ ಒಂದು 10ರಿಂದ 15 kgಯಷ್ಟು ಬೆಳ್ಳಿನ ಹಾಕಿ ಹೊಸದಾಗಿ ನವೀಕರಣ ಮಾಡಿದ್ದಾರೆ. ಗುಬ್ಬಿ ವೀರಣ್ಣ ಅವರಿಗೆ ಬಂದ ಪ್ರತಿ ಪ್ರಶಸ್ತಿನೂ ಶಾಲ್ ಆಗಿರ್ಬೋದು, ಅವರು ಊಟ ಮಾಡ್ತಿರೋ ಬೆಳ್ಳಿಯ ತಟ್ಟೆಗಳಾಗಿರ್ಬೋದು. ಗುಬ್ಬಿ ವೀರಣ್ಣ ಅವರಿಗೆ ಮೈಸೂರಲ್ಲಿ ಸಿಕ್ಕಂಥ ಗಂಡು ಬೆರುಂಡ ಪ್ರಶಸ್ತಿಯ ಚಿನ್ನದ ಡಾಲರ್ ಕೂಡ ಸ್ವಾಮಿಗೆ ಅರ್ಪಿಸಿದ್ದಾರೆ. ಮತ್ತು ಅವರು ಕುರುಕ್ಷೇತ್ರ ನಾಟಕ ಮಾಡುವಾಗ ಅರ್ಜುನ ಕೂತ್ಕೊಂಡು ಬರೋ ಅಂಥ ರಥನ ಮಾಡಿಸಿರ್ತಾರೆ. ಅದನ್ನು ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರು ಗುಬ್ಬಿ ವೀರಣ್ಣ ಅವರ ಕನಸಲ್ಲಿ ನನಗೆ ಆ ರಥ ಬೇಕು ಅಂತ ಕೇಳ್ತಾರಂತೆ. ಆವಾಗ ಗುಬ್ಬಿ ವೀರಣ್ಣ ಅವರು ಆ ರಥನ ನಾಟಕಕ್ಕೆ ಬಳಸೋದಲ್ಲೇ ತಂದು ಸನ್ನಿಧಿಗೆ ಒಪ್ಪಿಸ್ತಾರೆ. ಆ ರಥದಲ್ಲಿ ವಿಚಿತ್ರ ಮಂಟಪ ಅಂತ ಉತ್ಸವನ ಪ್ರತಿ ವರ್ಷವೂ ನಡೆಸ್ತಾ ಹೋಗ್ತಾರೆ. ಈಗ ನಾನು ತೋರಿಸ್ತಾ ಇರೋದು ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿರೋ ಕಲ್ಯಾಣಿನ ತೋರಿಸ್ತಾ ಇದ್ದೀನಿ. ಈ ಕಲ್ಯಾಣಿನ ಪಾಪನಾಶಿ ಕೊಳ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ಮೊದಲು ಇಲ್ಲೇ ಕಾಲು ಕೈನೆಲ್ಲ ತೊಳ್ಕೊಂಡು ಹೋಗ್ತಾ ಇದ್ರು. ಇದು ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಆಗಿದೆ. ನಾವು ಅಲ್ಲೆಲ್ಲ ಸುತ್ತ ಒಳಗಡೆ ಎಲ್ಲ ತಿರುಗಾಡ್ಬೋದು. ಇವಾಗ ನೀರು ಜಾಸ್ತಿ ಇರೋ ಕಾರಣ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಪಾಪನಾಶಿ ಕೊಳ ಅಂತ ಕರೀತಾರೆ ಇದನ್ನು. ಈ ಕಲ್ಯಾಣಿ ಒಳಗಡೆ ಒಟ್ಟು 63 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿರೋ ಒಂದೊಂದು ಲಿಂಗಗಳಿಗೂ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಈ ಕಲ್ಯಾಣಿ ಒಟ್ಟು 30 ಅಡಿ ಆಳ ಇದೆ. ಇಲ್ಲಿ ನೀರೇನು ಬಿಡೋದಿಲ್ಲ. ಮಳೆ ನೀರೇ ಯಾವಾಗಲೂ ಎನಿ ಟೈಮ್ ಇರುತ್ತೆ ಇಲ್ಲಿ ನೀರು. ಸುಮಾರು 100 ವರ್ಷ ಹಳೆಯ ಕಲ್ಯಾಣಿ ಇದು. ಇಲ್ಲಿ ಪ್ರತಿ ವರ್ಷವೂ ತಪೋತ್ಸವ ನಡೆಯುತ್ತೆ. ಇಲ್ಲಿ ಗಂಗಮ್ಮನ ಕೂಡ ಮಾಡ್ತಾರೆ ಪೂಜೆ. ಇಲ್ಲಿನ ಇರೋ ವಿಗ್ರಹಗಳು ಇವಾಗ ಇಲ್ಲಿ ನವೀಕರಣ ಆಗ್ತಿದೆ. ಹೊಸದಾಗೆಲ್ಲ ದೇವಸ್ಥಾನಗಳನ್ನ ರೆಡಿ ಮಾಡ್ತಾರೆ. ಅದರಿಂದ ಕಲ್ಲಿಗಳನ್ನೆಲ್ಲ ಸೈಡಿಗೆ ಎತ್ತಿಟ್ಟಿದ್ದಾರೆ. ಇದು ನಾಗರಕಟ್ಟೆ. ಇಲ್ಲಿರೋ ಮರಗಳು ಒಂದು ಬನ್ನಿ ಮರ, ಒಂದು ಬಿಲ್ಪತ್ರೆ ಮರ. ಪ್ರತಿದಿನವೂ ಸ್ವಾಮಿಗೆ ಈ ಎಲೆನ ಅರ್ಪಿಸ್ತಾರೆ. ಇಲ್ಲಿ ರುದ್ರಾಕ್ಷಿ ಮರನೂ ಕೂಡ ಇದೆ. ಇಲ್ಲಿ ದೀಪಕ್ಕೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ದೀಪಗಳನ್ನ ಹಚ್ತಿದ್ದಾರೆ. ಇದು 365 ಬತ್ತಿಗಳಿದೆ ಈ ದೀಪದಲ್ಲಿ. ಒಂದು ಸರಿ ಈ ದೀಪನ ಹಚ್ತಾರೆ ಇನ್ನು ವರ್ಷ ಇಡೀ ದೀಪನ ಹಚ್ಚೋ ಥರ ಲೆಕ್ಕ ಅಂತ, ಅದಕ್ಕೋಸ್ಕರ ಆ ದೀಪನ ಹಚ್ತಾರೆ. ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಸನ್ನಿಧಿ ತುಂಬ ವಿಶಾಲವಾದ ಸನ್ನಿಧಿ. ನೀವೇ ನೋಡ್ಬೋದು, ತುಂಬ ವಿಶಾಲವಾಗಿದೆ, ಪೀಸ್ಫುಲ್ ಆಗಿದೆ. ಇಡೀ ದೇವಸ್ಥಾನದ ಆವರಣ. ಇಲ್ಲಿ ಆನೆಯ ಕೆತ್ತನೆ ಆಗಿದೆ, ತುಂಬ ಚೆನ್ನಾಗಿದೆ, ಸಾಲಾಗಿದೆ ಆನೆಯ ಕೆತ್ತನೆ. ಗುಬ್ಬಿ ವೀರಣ್ಣ ಅವರಿಗೆ ಈ ದೇವಸ್ಥಾನ ಕೊಟ್ಟಿರೋ ಕೊಡುಗೆ ಅಗಾಧವಾಗಿದೆ. ಗುಬ್ಬಿ ವೀರಣ್ಣ ಅವರ ನಾಟಕ ಕಲಾಕ್ಷೇತ್ರದ ಹೆಸರನ್ನು ಶ್ರೀ ಚನ್ನಬಸವೇಶ್ವರ ಕಲಾಕ್ಷೇತ್ರ ಅಂತಲೇ ಹೆಸರಿರೋದು. ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರು ವೀರಶೈವರಾಗಿರ್ತಾರೆ ಹಾಗೂ ಅವರು ಸುಮಾರು 125 ವರ್ಷಗಳ ಕಾಲ ಬದುಕಿರ್ತಾರೆ. ನಂತರ ಲಿಂಗೈಕ್ಯವಾಗಿರ್ತಾರೆ. ಇಲ್ಲಿನ ಗೊಂಬೆಗಳ ಕೆತ್ತನೆ ಹೊಸದಾಗಿ ಎಲ್ಲ ನವೀಕರಣ ಆಗೋದಕ್ಕೆ ರೆಡಿ ಮಾಡ್ತಾ ಇರೋ ಗೊಂಬೆಗಳು. ಬಸವಂದು, ಕುದುರೆ ಬೊಂಬೆ ಎಲ್ಲನೂ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶ್ರೀ ಚನ್ನಬಸವೇಶ್ವರನವರು ಪವಾಡ ಪುರುಷರಾಗಿರ್ತಾರೆ. ಅವರನ್ನು ಗುಬ್ಬಿಯ ಜನರು ಗುಬ್ಬಿಯಂಪ ಅಂತಲೇ ಕರೀತಾರೆ. ಇವರ ಇತಿಹಾಸ ಏನಂದರೆ, ಇವರು ಮೊದಲು
ಚಾಮರಾಜನಗರದ ಹರದನಹಳ್ಳಿಯಲ್ಲಿ ಗೋಸಲ ಪೀಠದ ಅಧಿಪತಿಯಾಗಿರ್ತಾರೆ. ಅದನಂತರ ಲೋಕ ಸಂಚಾರ ಮಾಡಬೇಕು ಅಂತ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಕ್ಕೆ ಬರ್ತಾರೆ. ಅಲ್ಲಿಂದ ಗುಬ್ಬಿ ಮಲ್ಲನ್ನಾರ್ಯರು ಅಮರಗೊಂಡ ಅಂದರೆ ಗುಬ್ಬಿಗೆ ಸ್ವಾಗತಿಸಿ ಕರೆತರ್ತಾರೆ. ಇಲ್ಲಿ ಗುಬ್ಬಿ ಹೊಸಹಳ್ಳಿಯ ಅರಸರು ದೇವಾಲಯನ ನಿರ್ಮಾಣ ಮಾಡ್ತಾರೆ. ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರು ಸಿದ್ಧಗಂಗಾಗೆ ಬಂದಿದ್ದು ಕ್ರಿಸ್ತ ಶಕ 470ರಲ್ಲಿ ಬಂದಿರ್ತಾರೆ. ವೀರಶೈವ ತತ್ವಗಳನ್ನು ಹಲವಾರು ಬಗೆಯಲ್ಲಿ ಜನರಿಗೆ ತಲುಪಿಸಿದ್ದಾರೆ. ಆ ತಲುಪಿಸೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅವರು. ನಾನು ದಾಸೋಹ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ದಾಸೋಹಕ್ಕೆ ತುಂಬ ಜನ ಬಂದಿದ್ದಾರೆ. ಇಲ್ಲಿ ಪ್ರತಿದಿನ ಕೂಡ ದಾಸೋಹ ಇರುತ್ತೆ. ಪ್ರತಿದಿನ ಒಬ್ಬೊಬ್ಬರು ಭಕ್ತರು ಇಲ್ಲಿ ದಾಸೋಹ ನಡೆಸ್ತಾರೆ. ನನ್ನ ಕೈಯಲ್ಲಿ ಏನು ಸಹಾಯ ಆಗುತ್ತೆ, ದುಡ್ಡಾಗಿರ್ಬೋದು, ಅಕ್ಕಿ ಮೂಟೆಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಪ್ರತಿದಿನವೂ ಭಕ್ತಾದಿಗಳು ತಂದು ಅರ್ಪಿಸ್ತಾರೆ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಜನ ತುಂಬ ಜಾಸ್ತಿನೇ ಇದ್ದಾರೆ. ಮೊದಲಿಗೆ ನಮಗೆ ಸಿಗ್ತಾ ಇರೋ ಪ್ರಸಾದ ರವೆ ಪಾಯಸ ಮತ್ತು ಬೂಂದಿ. ಇಲ್ಲಿನ ಅಡುಗೆ ಮಾತ್ರ ಪ್ರತಿದಿನವೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ರವೆ ಪಾಯಸ, ಬೂಂದಿ ಸಿಕ್ಕಿದೆ. ಎಷ್ಟೇ ಭಕ್ತಾದಿಗಳು ಬಂದ್ರೂ ಪ್ರತಿದಿನವೂ ದಾಸೋಹ ಇದ್ದೇ ಇರುತ್ತೆ. ಪ್ರತಿದಿನವೂ ಅನ್ನ ಸಾಂಬಾರು ಇದ್ದೇ ಇರುತ್ತೆ, ಪಾಯಸ ಕೂಡ ಇರುತ್ತೆ. ಕೆಲವೊಂದ್ಸರಿ ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಪೊಂಗಲ್, ಆ ಥರ ವೆರೈಟಿನೂ ಮಾಡ್ತಾರೆ. ಇವತ್ತು ಪಾಯಸ, ಬೂಂದಿ ಮತ್ತು ಪುಳಿಯೋಗರೆ ಮಾಡಿದ್ರು. ಇವತ್ತು ತುಂಬಾ ರುಚಿಯಾಗಿತ್ತು. ಪ್ರತಿದಿನವೂ ಇಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ. ಯಾರಿಗೂ ಇಲ್ಲ ಅಂತ, ಬಂದ ಭಕ್ತಾದಿಗಳಿಗೆ ಯಾರಿಗೂ ಊಟ ಇಲ್ಲ ಅಂತ ಹೇಳೋದಿಲ್ಲ. ತುಂಬ ಜನಕ್ಕೆ ಊಟ ಹಾಕ್ತಾರೆ. ನೋಡಿ, ಇವತ್ತಿನ ಪುಳಿಯೋಗರೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾವು ಮನೇಲಿ ಹೆಂಗೆ ಮಾಡಿದ್ರೂ ಈ ಥರ ಟೇಸ್ಟ್ ಮಾತ್ರ ಬರೋಲ್ಲ. ಪ್ರಸಾದ ಅಮೃತನೇ. ಹೆಸರುಬೇಳೆ ಕೋಸಂಬರಿ ಮಾಡಿದ್ದಾರೆ, ಅನ್ನ ಸಾಂಬಾರು, ತರಕಾರಿ ಸಾಂಬಾರು ಮಾಡಿದ್ದಾರೆ. ತುಂಬಾ ರುಚಿಯಾಗಿದೆ. ಮತ್ತು ಲಾಸ್ಟಲ್ಲಿ ಮಜ್ಜಿಗೆ ಕೂಡ ಇರುತ್ತೆ. ಮಜ್ಜಿಗೆ ಅನ್ನನೂ ನಾವು ತಿನ್ಬೋದು. ಈಗ ಎಲ್ಲ ನಾವು ಊಟ ಸ್ವೀಕರಿಸಿದಾಯಿತು. ಈಗ ಮತ್ತೆ ಇನ್ನೂ ಒಂದು ರೌಂಡು ದೇವಸ್ಥಾನನ ರೌಂಡ್ ಹಾಕೋಣ ಅಂತ ಬರ್ತಿದ್ವಿ. ಅಷ್ಟರಲ್ಲಿ ಒಂದು ಕುಟುಂಬ ಯಾರೋ ಸ್ವಾಮಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಸ್ವಾಮಿನ ರಥದಲ್ಲಿ ಮೆರವಣಿಗೆ ಮಾಡಿಸ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿ ದಿನವೂ ಒಬ್ಬೊಬ್ಬರು ಮಾಡಿಸ್ತಾ ಇರ್ತಾರೆ. ಇವತ್ತು ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ತುಂಬ ಜನ ಮಾಡಿಸ್ತಾ ಇದ್ದಾರೆ. ಈ ಥರ ದೇವಸ್ಥಾನದ ಆವರಣ ಅಂತೂ ತುಂಬಾ ವಿಶಾಲವಾಗಿದೆ, ನೀವೇ ನೋಡ್ಬೋದು. ಮತ್ತು ಇನ್ನೂ ಒಂದು ವಿಷಯ, ಈ ಅಮರಗೊಂಡ ಊರಿನ ಹೆಸರು ಗುಬ್ಬಿ ಅಂತ ಯಾವ ಕಾರಣಕ್ಕೆ ಬಂತು ಅಂತ ನಾನು ತಿಳಿಸ್ತಾ ಇದ್ದೀನಿ. ಅಮರಗೊಂಡ ಊರಿನಲ್ಲಿ ಮಲ್ಲಣ್ಣಾಚಾರಿ ಎಂಬ ಪ್ರವಚನಗಾರರು ಇರ್ತಾರೆ. ಅವರು ವೀರಶೈವದ ಬಗ್ಗೆ ತುಂಬಾ ಮಾಹಿತಿಗಳನ್ನ ಕೊಡ್ತಾರೆ. ಅಲ್ದಲ್ಲೇ ಪ್ರತಿದಿನವೂ ಪ್ರವಚನೆಗಳನ್ನ ಮಾಡ್ತಾ ಇರ್ತಾರೆ. ಆ ಪ್ರವಚನೆಯನ್ನು ಕೇಳೋದಕ್ಕೆ ಪ್ರತಿದಿನ ಸಾವಿರಾರು ಜನಗಳು ಬರ್ತಾ ಇರ್ತಾರೆ. ಆವಾಗ ಈ ಗುಬ್ಬಿಗಳು ಕೂಡ ಅವರ ಪ್ರವಚನ ಕೇಳೋದಕ್ಕೆ ಬರ್ತಿದ್ವು. ಪ್ರತಿದಿನವೂ ಅವರು ಎಷ್ಟು ಗಂಟೆಗೆ ಪ್ರವಚನೆಯನ್ನು ಪ್ರಾರಂಭಿಸ್ತಾರೆ, ಅದೇ ಸಮಯಕ್ಕೆ ಪ್ರತಿದಿನವೂ ಆ ಗುಬ್ಬಿಗಳು ಬಂದು ಅವರ ಪ್ರವಚನವನ್ನು ಕೇಳಿಸಿಕೊಳ್ತಿರ್ತವೆ. ಮಲ್ಲಣ್ಣಾರ್ಯರ ಆ ಒಂದು ಪ್ರವಚನ ಯಾವಾಗ ಸಮಾಪ್ತಿ ಆಗ್ಲಿಕ್ಕೆ ಬರುತ್ತೆ ಅಂದರೆ ಆ ಪ್ರವಚನ ಅಂತ್ಯ ಬರುತ್ತೆ, ಅವತ್ತಿನ ದಿನ ಆ 2 ಗುಬ್ಬಚ್ಚಿಗಳು ಶಿವೈಕ್ಯವಾಗುತ್ತೆ. ಈ ಕಾರಣದಿಂದ ಮಲ್ಲಣ್ಣಾರ್ಯರು ಅವರ ಸನ್ನಿಧಿಯಲ್ಲೇ ಆ ಪಕ್ಷಿಗಳನ್ನ ಸಮಾಧಿ ಮಾಡ್ತಾರೆ. ಆದ್ದರಿಂದ ಈ ಅಮರಗೊಂಡ ಅನ್ನೋ ಊರಿಗೆ ಗುಬ್ಬಿ ಅಂತ ಹೆಸರು ಬರುತ್ತೆ. ಈ ಅಮರಗೊಂಡ ಅನ್ನೋ ಹೆಸರಿಗೆ ಗುಬ್ಬಿ ಅಂತ ಬಂದೋದಕ್ಕೆ ಕಾರಣ ಈ 2 ಗುಬ್ಬಚ್ಚಿಗಳು. ಇದನ್ನು ತುಂಬ ಇನ್ನೂ ಸ್ಟೋರಿ ಇದೆ, ನಾನು ಇಷ್ಟೇ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೀವು ಕೂಡ ಯಾರು ಈ ದೇವಸ್ಥಾನನ ನೋಡಿಲ್ಲ, ಒಂದು ಸಾರಿ ಬಂದು ಗುಬ್ಬಿಯಪ್ಪನ ದೇವಸ್ಥಾನ ನೋಡಿ. ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ. ಈ ಗುಬ್ಬಿಯಪ್ಪನ ದೇವಸ್ಥಾನ ಬೆಂಗಳೂರಿಂದ 85 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಗುಬ್ಬಿಗೆ ಈ ವಿಡಿಯೋ ನೋಡ್ತಿರೋರು ಯಾರ್ಯಾರು ಗುಬ್ಬಿಯಪ್ಪನ ದೇವಸ್ಥಾನನ ನೋಡಿಲ್ಲ, ಒಂದು ಸರಿ ಬಂದು ಗುಬ್ಬಿಯಪ್ಪನ ದೇವಸ್ಥಾನ ನೋಡಿ. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿನ ಸುತ್ತಮುತ್ತಲಿನ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ. ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಐತಿಹಾಸಿಕ ವಿಶೇಷಗಳಿವೆ. ಇಲ್ಲಿನ ಪ್ರತಿಯೊಂದು ವಿಷಯಗಳು ಇತಿಹಾಸನ ಹೊಂದಿದೆ. ಹಾಗೆ ಆ 2 ಗುಬ್ಬಚ್ಚಿಯ ಕಥೆಗಳು ಕೂಡ ತುಂಬಾ ಚೆನ್ನಾಗಿದೆ. ಆ ಗುಬ್ಬಚ್ಚಿಯ ಕತೆ ತುಂಬ ಇನ್ನೂ ಜಾಸ್ತಿ ಇದೆ ಕತೆ. ನಾನು ಇಲ್ಲಿ ಸ್ವಲ್ಪ ಕತೆ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ತುಂಬ ಅನೇಕ ದೇವಸ್ಥಾನಗಳಿವೆ. ನೀವು ಬಂದು ಒಂದು ಸಾರಿ ಗುಬ್ಬಿ ಸರೌಂಡಿಂಗ್ ನೋಡಿದ್ರೆ ನೀವು ಇಷ್ಟಪಡ್ತೀರ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.